ಅನಾಹುತನ ಸರಿ ಮಾಡಪ್ಪ ದೇವರೇ ಅಂತೇಳಿ ವಿಘ್ನೇಶ್ವರನಿಗೆ ಸರ್ವಜ್ಞ ನಿವಾರಕ ವಿಘ್ನೇಶ್ವರನಿಗೆ ರುದ್ರಾಭಿಷೇಕ ಮತ್ತು ಕ್ಷೀರಾಭಿಷೇಕ ಮಾಡಿ ದೇವರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇವೆ. ಇದಕ್ಕೆ 19ನೇ ಗೇಟ್ ಏನು ಕುಸಿದು ಬೀಳಲಿಕ್ಕೆ ಕಾರಣ ಏನಿದೆ, ಆಂಧ್ರ ಮತ್ತು ಕರ್ನಾಟಕ ಬೋರ್ಡ್ನವರು ಕೂಡಲೇ ಅವ್ರನ್ನ ವಜಾ ಮಾಡಬೇಕು ಅವ್ರನ್ನ. ಆಮೇಲೆ ಪ್ರತಿ ಸರಿ ನಾವು ಹೇಳ್ತಾ ಇದ್ದೀವಿ, ಆಂಧ್ರ ಬೋರ್ಡ್ನಲ್ಲಿ ಕರ್ನಾಟಕ, ಆಂಧ್ರ, ತೆಲಂಗಾಣ 3 ರಾಷ್ಟ್ರದ ರಾಜ್ಯದವರು ಇರಬಾರ್ದು, ಬೇರೆ ರಾಜ್ಯದವರು ಇರ್ಬೇಕಂತ ಮೊದಲಿಂದ ಇರ್ತಕ್ಕಂಥ ಪ್ರತೀತಿ. ಆದ್ರೆ ಪ್ರತಿ ಸರಿ ಅವ್ರು ಏನು ಕೊಡ್ತಾ ಇದ್ದಾರೆ, ಆಂಧ್ರದವ್ರನ್ನೇ ಬೋರ್ಡಿಗೆ ನೇಮಕ ಮಾಡ್ತಾ ಇದ್ದಾರೆ. ಇದು ನೇಮಕ ಮಾಡಬಾರ್ದು. ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಅವ್ರಿಬ್ರನ್ನೂ ಅಮಾನತ್ ಮಾಡ್ಬೇಕು. ಅವರು ಕೂಡಲೇ ಅಮಾನತ್ ಯಾಕೆ ಮಾಡ್ಬೇಕಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಇದೆ. ಇದು ಸಣ್ಣ ಪ್ರಾಜೆಕ್ಟ್ ಅಲ್ಲ. ಕರ್ನಾಟಕ, ಆಂಧ್ರ, ತೆಲಂಗಾಣ 3 ರಾಜ್ಯಗಳಿಗೂ ಮತ್ತೆ ಕರ್ನಾಟಕದಲ್ಲಿ ಪ್ರಮುಖವಾಗಿ ವಿಜಯನಗರ, ಬಳ್ಳಾರಿ, ಕೊಪ್ಪಳ, ರಾಯಚೂರು ಎಲ್ಲಾ ರೈತರ ಜೀವನಾಡಿ ಆಗಿದೆ. ಇವತ್ತು ನಾವೇನು ಗಂಗಾ ಸ್ನಾನ, ತುಂಗಪಾನ, ತುಂಗಭದ್ರ ಜೀವನ ಅಂತ ಏನು ಅನ್ಕೊಂಡು ನಾವು ಬಾಳ್ತಾ ಇದ್ದೇವೆ. ಇವರೆಲ್ಲರಿಗೂ ಒಂದು ಅನ್ಯಾಯ ಆಗಿದೆ. ಈ ಅನ್ಯಾಯ ಯಾರಿಂದ ಆಗಿದೆ ಅಂದ್ರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಿಂದ ಅನ್ಯಾಯ ಇದೆ. ಯಾಕಂದ್ರೆ ಅವ್ರು ಕಾಲಕ್ರಮಣ ನೋಡ್ಕೋಬೇಕ್ರಿ. ನಾವು ಒಂದು ಕಂಪ್ನಿ ಹೊಸಪೇಟೆಯಿಂದ ಬೆಂಗಳೂರಿಗೆ ಹೋಗ್ತೀವಿ ಅಂದ್ರೆ ನಮ್ ಗಾಡಿ ಸರಿ ಐತಿಲ್ಲ ಅಂತ ಚೆಕ್ ಮಾಡ್ಕೊಂಡು ಹೋಗ್ತೀವಿ. ಗಾಳಿ ಸರಿ ಐತಿಲ್ಲ, ಡೀಸೆಲ್ ಚೆಕ್ ಐತಿಲ್ಲ ನೋಡ್ಕೊಂತೀವಿ. ಅಂತ ನೀರ್ ಬರ್ಬೇಕಾದ್ರೆ ಇದು ಸರಿ ಐತಿಲ್ಲ ಅಂತ ಯಾಕೆ ಚೆಕ್ ಮಾಡ್ಲಿಲ್ಲ ಇವರು? ಕಾರಣ ಏನು? ಆಮೇಲೆ ನಾವು ಡ್ಯಾಮ್ ಒಳಗಡೆ ಹೋಗ್ಲಿಕ್ಕಂತ ನಾವು ಕೇಳ್ತಾ ಇದೀವಿ, ಸರ್ ಅಲ್ಲಿ ಏನ್ ಅನಾಹುತ ನೋಡಕ್ಕೆ ಅಂತೇಳಿ. ಅಲ್ಲೆಲ್ಲ ಗೇಟ್ಗಳು ಹಾಕಿದ್ರೆ, ಪೊಲೀಸರುಗಳನ್ನ ಆರಕ್ಷಕರು ನಿಂದ್ರಿಸಿದ್ರೆ ಹೇಳ್ತಾ ಇದಾರೆ ನಿಮ್ಮನ್ನ ಯಾರು ಒಳಗ್ ಬಿಡ್ತಾರಲ್ಲ. ಬಟ್ ನಮ್ಮನ್ನ ಯಾರು ಒಳಗ್ ಬಿಡ್ತಾಕಂತಾರ್ದು ಮಾಧ್ಯಮದವ್ರು ಕೂಡ ಸರಿ ಬಿಡ್ತಾ ಇಲ್ಲ. ಜೊತೆಗೆ ಯಾಕ ರಾಜಕೀಯ ವ್ಯಕ್ತಿಗಳನ್ನ ಬಿಡ್ತಾ ಇದಾರೆ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮಾಧ್ಯಮದವ್ರನ್ನೂ ಸರಿ ಬಿಡ್ತಾ ಇಲ್ಲ, ರೈತರನ್ನೂ ಸರಿ ಬಿಡ್ತಾ ಇಲ್ಲ. ಒಳಗಡೆ ಏನಾಗಿದೆ ನೋಡೋಣ ಅಂತಂದ್ರು ಬಿಡ್ತಾ ಇಲ್ಲ. ಬಟ್ ರಾಜಕೀಯದವ್ರನ್ನ ಯಾಕೆ ಹೆಚ್ಚು ಜನ ಬಿಡ್ತಾ ಇದಾರೆ? ಇವತ್ತು ವಿಡಿಯೋಗಳು ಏನ್ ಬರ್ತದೆ, ಹೆಚ್ಚು ರಾಜಕೀಯದವರು ಏನ ಪ್ರಮುಖರಿದಾರ ಅವ್ರ ಮೊಬೈಲ್ ಇಂದಾನೆ ಬರ್ತಾ ಇದಾವೆ ಬಹಳಷ್ಟು. ಅಲ್ಲಿ ಒಳಗಡೆ ಏನ್ ನಡೀತಿದೆ ಅಂತ ನೋಡ್ಲಿಕ್ಕಾದ್ರು ಮಾಧ್ಯಮದವ್ರಿಗೇನು ಬಿಡ್ಬೇಕಲ್ಲ. ಮಾಧ್ಯಮದವ್ರನ್ನ ಒಳಗೆ ಹೋಗಿ ಏನ್ ನಡೀತಿದೆ ಅದರಿಂದನ ನಾವು ಮಾಹಿತಿ ತಿಳ್ಕೊಂತೀವಿ. ಇವತ್ತು ನಮ್ಮ ರೈತರಿಗೆಲ್ಲ ಮಾಹಿತಿ ತಿಳಿದ ಪ್ರಮುಖವಾಗಿ ನಿಮ್ಮ ಮಾಧ್ಯಮದಿಂದನೇ. ನಿಮ್ ಮಾಧ್ಯಮದವ್ರಿಗೆ ಕೂಡ ಸರಿ ಒಳಗ್ ಬಿಡ್ತಾ ಇಲ್ಲ, ನಮ್ಮ ರೈತರಿಗೂ ಬಿಡ್ತಾ ಇಲ್ಲ ಒಳಗಡೆ. ನಾವು ಒಂದು ಕೇಳ್ಕೊಳೋದಿಷ್ಟೇ, ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಇಂಥ ದೊಡ್ಡ ಪ್ರಾಜೆಕ್ಟ್ ಇದ್ದಾಗ ಯಾಕ ಸಿದ್ಧತೆ ಇರೋದಿಲ್ಲ ಇವ್ರ ಹತ್ರ? ಒಂದು ಹೌದು ಸರ್, ಒಳಗಡೆ ಯಾಕೆ ಬಿಡ್ತಾ ಇಲ್ಲ? ನಿಮ್ ಮಾಧ್ಯಮದವ್ರಿಗೆ ಕೂಡ ಸರಿ ಬಿಡ್ತಾ ಇಲ್ಲ. ಏನ್ ನಡೀತದೆ ಅಂತ ಒಂದು ಮಾಹಿತಿ ಯಾರಾದ್ರೂ ಸರಿಯಾಗಿ ಕೊಟ್ಟಿದ್ದಾರೆ ಸರ್ ನಿಮ್ಮ ಹತ್ರನಾದ್ರೆ? ನಿಮಗಾದ್ರೆ ಯಾರಾದ್ರೂ ಮಾಹಿತಿ ಕೊಟ್ಟಿದಾರ? ನಾವು ಒಂದು ವಿಡಿಯೋ ನೋಡಿದೆ, ಅವರು ಮುಖ್ಯಸ್ಥರು ರಿಟೈರ್ಡ್ ಆಗಿರ್ತಕ್ಕಂಥವ್ರು ಒಬ್ರು ಬಂದಿದ್ದು ನಿನ್ನೆ ಒಂದು ವಿಡಿಯೋ ನೋಡಿದ್ವಿ. ಒಳಗಡೆ ಕೆಲಸ ಮಾಡ್ತಾ ಇದೀವಿ, 5 ಗೇಟ್ ಇದೆ, 70 TMC ವರೆಗೂ ನಾವು 5 ಅಡ್ಡ ತಡೆಗೋಡೆಗಳನ್ನ ಇಟ್ಟರೆ 70 TMCಗಳು ಉಳಿಸ್ಬೋದು ಅಂತ ಹೇಳಿದ್ರೆ. ಅಲ್ಲ ಸರ್, 5 ದಿನ 6 ದಿನ ಆಯ್ತು ಆಗಿ 1,70,000 80,000 ಕ್ಯೂಸೆಕ್ಸ್ ಹೊರಗಡೆ ಹೋಯ್ತು. ಯಾವಾಗ ಫ್ಲಡ್ ಆದಾಗ, ಮೊನ್ನೆ ತುಂಬಿ ಹೋದಾಗ. ಅದೇ ರೀತಿ ನೀರ್ ಹೊರಗೆ ಬಿಟ್ಟು 2-3 ದಿನದಲ್ಲಿ ಕೆಲಸ ಮುಗಿಸಿದ್ರೆ ಬರ್ತಕ್ಕಂಥ 3 TMC ಸ್ಟೋರೇಜ್ ಆಗ್ತಿತ್ತಲ್ಲ. ಇವತ್ತು ಬರ್ತಕ್ಕಂಥ 3 TMC ಸ್ಟೋರೇಜ್ ಆಗ್ತಾ ಇಲ್ಲ. ಹೋಗ್ತಕ್ಕಂಥದ್ದು ನಿಧಾನಗತಿಯಲ್ಲಿ ಹೋಗ್ತದೆ. ನಿಧಾನ ಕರೆದೋಗೋದು ಎಷ್ಟು ದಿನ ಹರಿದು ಹೋಗ್ಬೇಕಿದು? ಕೂಡಲೇ ಯಾಕೆ ಆಗ್ತಾ ಇಲ್ಲ ಇದು? ಇದೆಲ್ಲ ಅನುಮಾನ ಕಾಡ್ತಾ ಇದೆ. ಒಳಗಡೆ ಯಾರಾದ್ರೂ ಒಬ್ರು ಮಾಹಿತಿ ಕೊಡ್ಬೇಕಲ್ಲ. ಆಮೇಲೆ ನಾವು ಪ್ರತಿ ಸರಿ 25 ವರ್ಷ ನೋಡ್ಕೊಂತ ಬಂದಿದ್ದೀವಿ. ನಾವು ಚಿಕ್ಕವರಿಂದ ನೋಡ್ಕೊಂತ ರೈತರ ಬಾಗಿನ ಕೊಡ್ತಿದ್ವಿ. ಇಲ್ಲೆಲ್ಲ ಅಷ್ಟು ಆ ಬಾಗಿನ ಕೊಡ್ಬೇಕಂತೇಳಿ ನಾವು ಬಂದು ಅಧಿಕಾರಿಗಳ ಹತ್ರ ವಿನಂತಿ ಮಾಡ್ಕೊಂಡಿವಿ. ನಾವು ವಿನಮ್ರತೆಯಿಂದ ಸರ್ ಪ್ರತಿ ವರ್ಷ ಅವ್ರು ಏನಂತಾರೆ, ಸರ್ ಮಾಕ್ ಕೂಡ తెలియదు ಸರ್ 25 సంవత్సరాల నుంచి ఎప్పుడు ఎవరు లారదు ಸರ್ ఇప్పుడు వస్తున్నారు ಅಂತ ಅವ್ರು ಹೇಳ್ತಾರೆ. ಆಯ್ತು ಸರ್ ಹೇಳಿದ್ರಲ್ಲ, ಅವ್ರು ನನ್ನ ಬೇಗ ಕೊಡಕ್ಕೆ ಹೇಳ್ರಿ ಅಂತ ಕೇಳಿದ್ವಿ ನಾವು. ಯಾವಾಗ್ಲೂ ತುಂಬಿ ಹರಿಬೇಕಾದ್ರೆ ತುಂಗಭದ್ರೆಗೆ ಯಾವುದೇ ಪ್ರವಾಹ ಬರ್ಲಿ ಶಾಂತಿ ಬೇಡಬೇಕಾಗ್ತದೆ. ಇದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಒಂದು ಪೂಜೆ ಮಾಡಿದ್ರೆ ಏನಾಗ್ತಿತ್ತು, 6ನೇ ತಾರೀಕು ಅವ್ರು ಬರಲಿಲ್ಲ, 13ನೇ ತಾರೀಕು ಬರ್ತಾರಂತಂದ್ರು. 6ನೇ ತಾರೀಕು ಅವ್ರದ್ದೇನೋ ರಾಜಕೀಯ ಚಟುವಟಿಕೆಗಳಿಂದ ಅವ್ರು ಬರಲಿಲ್ಲ ಮುಖ್ಯಮಂತ್ರಿಗಳು, ಅದನ್ನ ಒಪ್ಕೊಳ್ಳೋಣ. ಅಟ್ಲೀಸ್ಟ್ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗ್ಲಿ ಯಾರಾದ್ರೂ ಇಮಿಡಿಯೇಟ್ ಏನ್ ಮಾಡ್ಬೇಕು, ಪ್ರಕ್ರಿಯೆ ಮಾಡ್ಬೇಕಿತ್ತಲ್ಲ, ಅದನ್ನು ಮಾಡ್ಲಿಲ್ಲ. ಪ್ರತಿ ವರ್ಷ ರೈತರನ್ನ ಬಾಗಿನ ಕೊಡೋದನ್ನ ಯಾಕೆ ಇವ್ರು ತಡೆ ಹಿಡಿದ್ರು ಕೂಡ ಅದು ಅರ್ಥ ಆಗ್ಲದು. ಸರ್ BV ಗೌಡ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ರೈತ ಸಂಘ, ಅಗಸೂರಿ ಸೇನೆ.